ಡಿಮೆಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಗಿವನ್ ಫಿಗರ್ ನಂಬರ್ 2, ಫ್ರಂಟ್ ವ್ಯೂ, ಟಾಪ್ ವ್ಯೂ ಆ್ಯಂಡ್ ಲೆಫ್ಟ್ ಸೈಡ್ ವ್ಯೂ. ಡೈಮೆನ್ಷನ್ ಈ ರೀತಿ ಇದೆ. ಟೋಟಲ್ ಲೆಂತ್ 120 mm, ದಿಸ್ ಲೆಂತ್ ಇಸ್ 30, ಈ ಹೈಟ್ 20 ಇದೆ. ಟೋಟಲ್ ಹೈಟ್ 45 mm ಇದೆ. ಈ ವಿಡ್ತ್ 5 mm ಇದೆ. ಇಲ್ಲಿ ಆ್ಯಂಗಲ್ ಬಿಟ್ವೀನ್ ಸರ್ಫೇಸ್ 90 ಡಿಗ್ರಿ ಇದೆ. ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಈಸ್ 45 mm. ಈ ಪಾರ್ಟ್ನ ಕಂಪ್ಲೀಟ್ ಮಾಡೋಣ. ಸಾಲಿಡ್ ಎಜ್ನ ಓಪನ್ ಮಾಡ್ಕೊಳ್ಳಿ. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ರಿಕ್ವೈರ್ಡ್ ಟೂಲ್ ಬಾರ್ಸ್, ವ್ಯೂ, ಟೂಲ್ ಬಾರ್ಸ್, ಸೆಲೆಕ್ಟ್ ಮೇನ್ ಆ್ಯಂಡ್ ಫೀಚರ್ಸ್ ಟೂಲ್ ಬಾರ್, ಕ್ಲಿಕ್ ಆನ್ ಓಕೆ. ನೆಕ್ಸ್ಟ್ ಟೂಲ್ಸ್, ಎಡ್ಜ್ ಬಾರ್ನ ಸೆಲೆಕ್ಟ್ ಮಾಡಬೇಕು. ಇದು ಎಡ್ಜ್ ಬಾರ್. ಈ ಎಡ್ಜ್ ಬಾರ್ನಲ್ಲಿ ಈ ಬಟನ್ನ ಕ್ಲಿಕ್ ಮಾಡಬೇಕು. ಫೀಚರ್ಸ್, ಪಾತ್ ಫೈಂಡರ್. ಇದು ಫೀಚರ್ಸ್ ಟೂಲ್ ಬಾರ್, ಇದು ಮೇನ್ ಟೂಲ್ ಬಾರ್. ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್, ಈ ಡೌನ್ಲೋಡ್ ಆರೋ ಕ್ಲಿಕ್ ಮಾಡಿ ಸೆಟ್ ಆಸ್ ISO ಆರ್ ಕೀಬೋರ್ಡಿಂದ Ctrl+I ಕೊಟ್ಟರೆ ಐಸೋಮೆಟ್ರಿಕ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಫೀಚರ್ಸಿಂದ ಪ್ರೊಟ್ರೂಷನ್ ಕಮಾಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ರೈಟ್ ರೆಫರೆನ್ಸ್ ಪ್ಲೇನ್. ನಾವೀಗ ಪ್ರೊಟ್ರೂಷನ್ ಒಳಗಡೆ ಇದ್ದೀವಿ. ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್ಸ್, ವ್ಯೂ, ಟೂಲ್ ಬಾರ್ಸ್, ಸೆಲೆಕ್ಟ್ ಮೇನ್, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಆ್ಯಂಡ್ ಡ್ರಾ ಟೂಲ್ ಬಾರ್, ಕ್ಲಿಕ್ ಆನ್ ಓಕೆ. ಮೇನ್, ಡ್ರಾ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್, ಇದರಲ್ಲಿ ಈ ಬಟನ್ ಆನ್ ಇರಬೇಕು. ರಿಲೇಷನ್ಶಿಪ್ ಹ್ಯಾಂಡಲ್ಸ್ ಇದೀಗ ಆಫ್ ಇದೆ, ಇದನ್ನು ಆನ್ ಮಾಡಬೇಕು. ಪ್ರೊಫೈಲ್ನ ಡ್ರಾ ಮಾಡೋದಕ್ಕೆ ನಾನು ಡ್ರಾ ಟೂಲ್ ಬಾರಿಂದ ಲೈನ್ ಕಮಾಂಡ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ರಫ್ ಆಗಿ ಆ ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇಲ್ಲಿ ಈ ರೀತಿ ಹೈಟ್ ಇದೆ. ಥಿಕ್ನೆಸ್ 5 mm ಬರಬೇಕು ಅದು. ನೆಕ್ಸ್ಟ್ ಈ ರೆಫರೆನ್ಸ್ ತಗೊಂಡು ನಾನು ಯಾವ ರೀತಿ ಡ್ರಾ ಮಾಡಿದ್ದೀನಿ ಅದೇ ರೀತಿ ನೀವು ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಿಂದ ಕನೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸೆಂಟರ್ನ ಈ ಪ್ಲೇನ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ಈಕ್ವಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಕ್ವಲ್, ಇದು ಇದಕ್ಕೆ ಈಕ್ವಲ್ ಆಗಿರಬೇಕು. ಈ ಲೆಂತ್ ಇದಕ್ಕೆ ಈಕ್ವಲ್ ಆಗಿರಬೇಕು. ಈ ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಈ ಲೆಂತ್ ಇದಕ್ಕೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಡ್ರಾ ಟೂಲ್ ಬಾರಿಂದ ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡ್ತ್ ಏನಿದೆ 5 mm. ಸೊ ಎರಡು ಕಡೆ ಆಟೋಮೆಟಿಕ್ಕಾಗಿ 5 mm ಬರುತ್ತೆ. ನೋಡಿ ಬ್ಲೂ ಕಲರ್ಲಿ ಬಂದಿದೆ. ನೆಕ್ಸ್ಟ್ ಟೋಟಲ್ ಹೈಟ್, ಇಲ್ಲಿಂದ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಟೋಟಲ್ ಹೈಟ್ ಈಸ್ 45 ಫ್ರಮ್ ದಿ ಡ್ರಾಯಿಂಗ್. 45 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಈ ಹೈಟ್ ಏನಿದೆ ಇದು 20 mm ಇದೆ. 20 mm ಟೈಪ್ ಮಾಡಿ ಎಂಟರ್ ಕೊಟ್ಟೆ. ನೆಕ್ಸ್ಟ್ ಟೋಟಲ್ ಲೆಂತ್ ಈಸ್ 120 mm. 120 ಟೈಪ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿದೆ. ಈ ಲೆಂತ್ ಏನಿದೆ ದಿಸ್ ವಿಲ್ ಬಿ 30. ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ ಸೆಲೆಕ್ಟ್ ಮಾಡಬೇಕು. ಡ್ರಾ ಟೂಲ್ ಬಾರಿಂದ ಇಲ್ಲಿ ಆ್ಯಂಗಲ್ ಬಿಟ್ವೀನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನ್ ಮತ್ತು ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿ ಇಲ್ಲಿ 90 ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಹೋಗಬೇಕು. ನಾನು ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಡ್ನ ಯೂಸ್ ಮಾಡ್ತೀನಿ. ಕ್ಲಿಕ್ ಆನ್ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಡ್. ಡಿಸ್ಟೆನ್ಸ್ ಫ್ರಮ್ ದಿ ಡ್ರಾಯಿಂಗ್ ಈಸ್ 45. ಎಂಟರ್, ಫಿನಿಶ್, ಕ್ಯಾನ್ಸಲ್. ಸೊ ದಿಸ್ ಈಸ್ ದಿ ರಿಕ್ವೈರ್ಡ್ ಮಾಡೆಲ್. Ctrl+I ಕೊಟ್ಟೆ, ಐಸೋಮೆಟ್ರಿಕ್. ಕ್ಲಿಕ್ ಆನ್ ಫೈಲ್, ಸೇವ್, ಕ್ಲಿಕ್ ಆನ್ ಓಕೆ. ಸೇವ್ ಇನ್ ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ಒಂದು ಫೋಲ್ಡರ್ನ ಮಾಡಿದ್ದೀನಿ ನಾನು 3D ಮಾಡೆಲ್. ಅದನ್ನು ಓಪನ್ ಮಾಡ್ತೀನಿ. ಇಲ್ಲಿ ಫೈಲ್ ನೇಮ್ ಫಿಗರ್ 02 ಅಂತ ಟೈಪ್ ಮಾಡಿ ಸೇವ್ ಅಂತ ಕೊಟ್ಟೆ. ಈ ಫೈಲ್ ಈಗ ಸೇವ್ ಆಗಿದೆ. ಡ್ರಾಯಿಂಗ್ನ ಕ್ರಿಯೇಟ್ ಮಾಡೋಣ. ಈ ವಿಂಡೋನ ಕ್ಲೋಸ್ ಮಾಡ್ಕೊಳ್ಳಿ. ಸೆಕೆಂಡ್ ವಿಂಡೋನ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್, ಡ್ರಾಯಿಂಗ್ ವ್ಯೂಸ್ ಮತ್ತು ಮೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಓಕೆ. ಇದು ಮೇನ್, ಡ್ರಾಯಿಂಗ್ ಮತ್ತು ಡ್ರಾಯಿಂಗ್ ವ್ಯೂಸ್. ಟೂಲ್ ಎಡ್ಜ್ ಬಾರ್ನ ಡಿಸೆಲೆಕ್ಟ್ ಮಾಡಿ. ಶೀಟ್ ಸೆಟಪ್, ರೈಟ್ ಕ್ಲಿಕ್ ಆನ್ ಶೀಟ್ 1. ಶೀಟ್ ಸೆಟಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೈಜ್, ನೇಮ್, ಬ್ಯಾಕ್ಗ್ರೌಂಡ್ ಇದೆ. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಶೀಟ್, ಪುಲ್ ಡೌನ್, ಸೆಲೆಕ್ಟ್ A4. ಇದನ್ನು ಅನ್ಟಿಕ್ ಮಾಡಿ. ಶೋ ಬ್ಯಾಕ್ಗ್ರೌಂಡ್ ಅನ್ಟಿಕ್, ಕ್ಲಿಕ್ ಆನ್ ಓಕೆ. ಮೇನ್ ಟೂಲ್ ಬಾರಿಂದ ಫಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ A4 ಸೈಜ್ ಶೀಟ್ ಸ್ಕ್ರೀನ್ಗೆ ಫಿಟ್ ಆಗಿದೆ. ಇಲ್ಲಿಂದ ಡ್ರಾಯಿಂಗ್ ವ್ಯೂಸ್ನಲ್ಲಿ ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಲುಕ್ ಇನ್ ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3D ಮಾಡೆಲ್ ಓಪನ್ ಅಂತ ಕೊಟ್ಟೆ. ಫಿಗರ್ 2ನ ಸೆಲೆಕ್ಟ್ ಮಾಡ್ತೀನಿ. ಒಂದು ವೇಳೆ ಈ ಫೈಲ್ ನಿಮಗೆ ವಿಸಿಬಲ್ ಇಲ್ಲ ಅಂದರೆ ಫೈಲ್ಸ್ ಆಫ್ ಟೈಪ್ನಲ್ಲಿ ಪಾರ್ಟ್ ಡಾಕ್ಯುಮೆಂಟ್ನ ಸೆಟ್ ಮಾಡಿಕೊಂಡು ಈ ಫೈಲ್ನ ಸೆಲೆಕ್ಟ್ ಮಾಡಿ ಮತ್ತೆ ಕ್ಲಿಕ್ ಆನ್ ಓಪನ್. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕ್ಲಿಕ್ ಆನ್ ರೈಟ್, ಕ್ಲಿಕ್ ಆನ್ ಫಿನಿಶ್. ಸೊ ಫಿಗರ್ನಲ್ಲಿ ಲೆಫ್ಟ್ ಸೈಡ್ ವ್ಯೂ ಇರೋ ರೀಸನಿಂದ ಈ ಫ್ರಂಟ್ ವ್ಯೂನ ನಾನು ಲೆಫ್ಟ್ ಸೈಡ್ ಆಫ್ ದಿ ಶೀಟ್ನ ಪೇಸ್ಟ್ ಮಾಡ್ತೀನಿ ಆಸ್ ಫಾರ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ಸೊ ಯೂಸಿಂಗ್
ಸೆಲೆಕ್ಟ್ ಟೂಲ್, ನೀವು ಯಾವ ರೀತಿ ಬೇಕಾದರೆ ಇದನ್ನು ಮೂವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡ್ರಾಯಿಂಗ್ ವ್ಯೂಸಿಂದ ಪ್ರಿನ್ಸಿಪಾಲ್ ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಟುವರ್ಡ್ಸ್ ಡೌನ್, ಇದು ಟಾಪ್ ವ್ಯೂ ಜನರೇಟ್ ಆಗಿದೆ. ನೆಕ್ಸ್ಟ್ ಅಗೇನ್ ಫ್ರಂಟ್ ವ್ಯೂವಿಂದ ಟುವರ್ಡ್ಸ್ ರೈಟ್ ಸೈಡ್ ಬಂದರೆ ದಿಸ್ ವಿಲ್ ಜನರೇಟ್ ಲೆಫ್ಟ್ ಸೈಡ್ ವ್ಯೂ ಆ್ಯಸ್ ಪರ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ನೆಕ್ಸ್ಟ್ ಒನ್ಸ್ ಅಗೇನ್ ಫ್ರಂಟ್ ವ್ಯೂನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಡ್ರ್ಯಾಗ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಜನರೇಟ್ ಆಗುತ್ತೆ. ಸೆಲೆಕ್ಟ್ ಟೂಲಿಂದ ಈ ಐಸೋಮೆಟ್ರಿಕ್ ವ್ಯೂನ ಸೆಲೆಕ್ಟ್ ಮಾಡಿದೆ, ಸ್ಕೇಲ್ನ ನಾನು 1:2 ಅಂತ ಸೆಟ್ ಮಾಡ್ತೀನಿ. ಇದನ್ನು ಅರೇಂಜ್ ಮಾಡ್ಕೊಳ್ತೀನಿ. ಡ್ರಾಯಿಂಗ್ ವ್ಯೂಸಿಂದ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಡಿಫಾಲ್ಟ್ ಸಾಲಿಡ್ ಎಡ್ಜ್ ISO ಅಂತ ಇದೆ, ಅದನ್ನು ನಾನು ಟೈಮ್ಸ್ ನ್ಯೂ ರೋಮನ್ ಅಂತ ಮಾಡ್ತೀನಿ. ಟೆಕ್ಸ್ಟ್ ಹೈಟ್ ಏನಿದೆ 1.5 ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಕ್ಯಾಪ್ಸ್ ಲಾಕ್ನ ಆನ್ ಮಾಡಿ. ಸೊ ದಿಸ್ ಇಸ್ ಫ್ರಂಟ್ ವ್ಯೂ, ದಿಸ್ ಇಸ್ ಟಾಪ್ ವ್ಯೂ and this is left side view. Left side view as per first angle projection. Next last one, this is isometric view. Using select tool ಇದನ್ನು ಪ್ರಾಪರ್ ಆಗಿ ಪ್ಲೇಸ್ ಮಾಡ್ಕೊಳ್ತೀನಿ ನಾನು. ಅಗೇನ್ ಟೆಕ್ಸ್ಟ್ ಟೂಲ್ ಬಾರಿಂದ ಈ ಫಿಗರ್ಗೆ ಒಂದು ಹೆಡ್ಡಿಂಗ್ ಕೊಡ್ತೀನಿ, ಫಿಗರ್ 02. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ KVGP 338 ಇದೆ, 338 ME 25000 ಅಂತ ಕೊಡ್ತೀನಿ. ನಿಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಎನಿವೇರ್ ಇನ್ ದಿ ಶೀಟ್ ವೇರ್ ಸ್ಪೇಸ್ ಇಸ್ ಅವೈಲೇಬಲ್. ನೆಕ್ಸ್ಟ್ ಇದಕ್ಕೆ ಡೈಮೆನ್ಷನ್ನ ಕೊಡಬೇಕು. ಡ್ರಾಯಿಂಗ್ ವ್ಯೂಸಿಂದ ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ISO ಅಂತ ಇದೆ, ಅದನ್ನು ಪುಲ್ ಡೌನ್ ಮಾಡಿ ANSI mm ಅಂತ ಮಾಡಿ ಈ ಟೆಕ್ಸ್ಟ್ ಹೈಟ್ ಏನಿದೆ 1.5 ಸೆಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿ ಕ್ಲಿಕ್ ಮಾಡಿದರೆ ದಟ್ ಈಸ್ 120 ಬಂತು. ನೆಕ್ಸ್ಟ್ ಇಲ್ಲಿ ಈ ಲೆಂತ್ನ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ 30. ನೆಕ್ಸ್ಟ್ ದಿಸ್ ವಿಡ್ತ್ ವಿಲ್ ಬಿ 45. ಟೋಟಲ್ ಹೈಟ್ ಇಲ್ಲಿಂದ ಇಲ್ಲಿಗೆ ದಿಸ್ ಈಸ್ 45. ಸೊ ಇದನ್ನು ಈ ವಿಡ್ತ್ನ ನಾನು ಈ ರೀತಿ ಕೊಡ್ತೀನಿ ನೋಡಿ. ಕ್ಲಿಕ್ ಮಾಡಿ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಟುವರ್ಡ್ಸ್ ಲೆಫ್ಟ್ ಆರ್ ರೈಟ್ ಬಂದು ಕ್ಲಿಕ್ ಮಾಡಿ. ಸೊ ಇಟ್ ವಿಲ್ ಶೋ ದಿ ಔಟ್ವರ್ಡ್ ಆ್ಯರೋ ಡೈಮೆನ್ಷನ್. ನೆಕ್ಸ್ಟ್ ಈ ಲೆಂತ್ನ ಸೆಲೆಕ್ಟ್ ಮಾಡಿದೆ. ಸಿಮಿಲರ್ಲಿ ಇದನ್ನು ಈ ರೀತಿ ಪ್ಲೇಸ್ ಮಾಡ್ತೀನಿ 5 mm. ಈ ಹೈಟ್ ಏನಿದೆ ದಿಸ್ ವಿಲ್ ಬಿ 20 mm. ನೆಕ್ಸ್ಟ್ ಆ್ಯಂಗಲ್ನ ಸ್ಪೆಸಿಫೈ ಮಾಡಬೇಕು. ಫಾರ್ ದ್ಯಾಟ್ ಡ್ರಾಯಿಂಗ್ ವ್ಯೂಸಿಂದ ಆ್ಯಂಗಲ್ ಬಿಟ್ವೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಡ್ರ್ಯಾಗ್ ಮಾಡಿ ಕ್ಲಿಕ್ ಮಾಡಿದರೆ ದಟ್ ವಿಲ್ ಶೋ 90 ಡಿಗ್ರಿ. ಸೊ ದಿಸ್ ಈಸ್ ದಿ ಸೊಲ್ಯೂಷನ್ ಫಾರ್ ಗಿವನ್ ಫಿಗರ್ 2. ಇದನ್ನು ಸೇವ್ ಮಾಡೋಣ. ಫೈಲ್ ಸೇವ್ ಅಂತ ಕೊಡಬೇಕು. ಸೇವ್ ಇನ್ ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡ್ತೀನಿ. 3D ಮಾಡೆಲ್ ಆ ಫೋಲ್ಡರ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಫೈಲ್ ನೇಮ್ ಏನಿದೆ ಫಿಗರ್ 2 ಅಂತಲೇ ಇಡ್ತೀನಿ. ಕ್ಲಿಕ್ ಆನ್ ಸೇವ್. ಈ ಫೈಲ್ ಈಗ ಸೇವ್ ಆಗಿದೆ. ಇದನ್ನು ಪ್ರಿಂಟ್ ಮಾಡೋಣ. ಫೈಲ್ ಪ್ರಿಂಟ್ ಅಂತ ಕೊಟ್ಟೆ. ಶೀಟ್ ಸೆಟಪ್ ಮಾಡ್ತೀನಿ. ಪ್ರಾಪರ್ಟಿ ಅಡ್ವಾನ್ಸ್ಡ್, ಇಲ್ಲಿ ಲೆಟರ್ ಇದೆ A4 ಸೆಟ್ ಮಾಡಿ ಓಕೆ ಅಂತ ಕೊಟ್ಟೆ. ಪ್ರಿಂಟ್ ರೇಂಜ್ ಆಕ್ಟಿವ್ ಶೀಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಸಿಸ್ಟಮಲ್ಲಿ ಯಾವುದು ಪ್ರಿಂಟರ್ ಇನ್ಸ್ಟಾಲ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಮೋ ಪರ್ಪಸ್ ನಾನು ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಆನ್ ಓಕೆ. ಫೈನಲಿ ದಿಸ್ ಈಸ್ ದಿ ರಿಕ್ವೈರ್ಡ್ ಔಟ್ಪುಟ್. ಫ್ರಂಟ್ ವ್ಯೂ, ಟಾಪ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ ಆಸ್ ಪರ್ ಗಿವನ್ ಮಾಡೆಲ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋ ಮೇಲೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ದಿಸ್ ಇಸ್ ದೀಕ್ಷಿತ್ ಕುಮಾರ್ ಸೈನಿಂಗ್ ಆಫ್.